ಅರಮನೆ ಮೈದಾನದಲ್ಲಿ ನಡೆದ ಬ್ಯಾರಿ ಕೂಟದಲ್ಲಿ ಸಿಎಂ ಮನದಾಳದ ಮಾತು. ಬ್ಯಾರಿಗಳು ಯಾವುದೇ ದೇಶದಲ್ಲಿದ್ದರೂ ತಮ್ಮ ಅಸ್ಮಿತೆಯನ್ನ ಬಿಟ್ಟುಕೊಡೋದಿಲ್ಲ. ನಿಮ್ಮ ಸಮುದಾಯದ ಧ್ವನಿಯಾಗುವೆ ಎಂದು ಭರವಸೆ ಮೂಡಿಸಿದ ಸಿಎಂ ಸಿದ್ದರಾಮಯ್ಯ. ಕರ್ನಾಟಕದಲ್ಲಿ ಸುಮಾರು 30 ಲಕ್ಷ ಜನಸಂಖ್ಯೆ ಹೊಂದಿರುವಂತಹ ಸಮುದಾಯ. 2007ರಲ್ಲಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯನ್ನು ಕೂಡ ಸ್ಥಾಪಿಸಲಾಗಿತ್ತು. ಬ್ಯಾರಿ ಸಮುದಾಯವನ್ನ ಕೊಂಡಾಡಿದ ಸಿದ್ದರಾಮಯ್ಯ. ಅರಮನೆ ಮೈದಾನದಲ್ಲಿ ನಡೆದ ಬ್ಯಾರಿ ಕೂಟದಲ್ಲಿ ಸಿಎಂ ಮನದಾಳದ ಮಾತು. ಬ್ಯಾರಿಗಳು ಯಾವುದೇ ದೇಶದಲ್ಲಿದ್ದರೂ ಕೂಡ ತಮ್ಮ ಅಸ್ಮಿತೆಯನ್ನ ಬಿಟ್ಟುಕೊಡುವುದಿಲ್ಲ. ನಿಮ್ಮ ಸಮುದಾಯದ ಧ್ವನಿಯಾಗುವೆ ಎಂದ ಸಿಎಂ ಸಿದ್ದರಾಮಯ್ಯ. ಕರ್ನಾಟಕದಲ್ಲಿ ಸುಮಾರು 30 ಲಕ್ಷ ಜನಸಂಖ್ಯೆ ಹೊಂದಿರುವ ಸಮುದಾಯ. 2007ರಲ್ಲಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯನ್ನು ಕೂಡ ಸ್ಥಾಪಿಸಲಾಗಿದೆ. ಬ್ಯಾರಿ ಸಮುದಾಯವನ್ನ ಕೊಂಡಾಡಿದ ಸಿದ್ದರಾಮಯ್ಯ. ಕರಾವಳಿ ಭಾಗ, ಮಂಗಳೂರು, ಕಾರವಾರ, ಉಡುಪಿ, ಇನ್ನು ಈ ಕಡೆ ಮಲೆನಾಡು ಪ್ರದೇಶ ಬಂದರೆ ಸಕಲೇಶಪುರ, ಚಿಕ್ಕಮಗಳೂರು, ಈ ಭಾಗದಲ್ಲಿ ಈ ಸಮುದಾಯ ಹೇರಳವಾಗಿ ಇವರ ಸಂಖ್ಯೆಗಳಿದ್ದಾವೆ. 2010ರ ಗಣತಿಯ ಪ್ರಕಾರ 10 ಲಕ್ಷ ಜನಸಂಖ್ಯೆ ಇರತಕ್ಕಂಥ ಒಂದು ಸಮುದಾಯ. ಇನ್ನು ಬ್ಯಾರಿ ಸಮುದಾಯದ ಮುಖಂಡರ ವರದಿಯ ಪ್ರಕಾರ 30 ಲಕ್ಷಕ್ಕೂ ಹೆಚ್ಚು ಬ್ಯಾರಿ ಸಮುದಾಯ ಈ ಕರ್ನಾಟಕದಲ್ಲಿದೆ. 2007ರಲ್ಲಿ ಬ್ಯಾರಿ ಸಾಹಿತ್ಯ ಅಕಾಡೆಮಿಯನ್ನು ಕೂಡ ಸ್ಥಾಪಿಸಲಾಯಿತು. ಬ್ಯಾರಿ ಭಾಷೆಯ ಸಾಹಿತ್ಯ ಅದನ್ನು ಪ್ರೋತ್ಸಾಹಿಸೋದಕ್ಕೆ ಒಂದು ಅಕಾಡೆಮಿಯನ್ನು ಕೂಡ ಸ್ಥಾಪಿಸಲಾಯಿತು. 1200 ವರ್ಷದ ಇತಿಹಾಸ ಬ್ಯಾರಿ ಭಾಷೆಗೆ ಇದೆ ಎಂದು ಹೇಳಲಾಗುತ್ತೆ. ಬ್ಯಾರಿ ಭಾಷೆ ಅಂತ ಕರೀತಾರೆ. ಭಾಷೆ ಅನ್ನೋದು ಕನ್ನಡದಲ್ಲಿ ಕರೆದ್ರೆ ಬ್ಯಾರಿ ಸಮುದಾಯ ಬ್ಯಾರಿ ಭಾಷೆ ಅಂತ ಕರೀತಾರೆ. ಸೊ ಅರಮನೆ ಮೈದಾನದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಬ್ಯಾರಿ ಮುಖಂಡರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಪಾಲ್ಗೊಂಡಿದ್ರು. ಆ ಕಾರ್ಯಕ್ರಮದಲ್ಲಿ ಅನೇಕ ಬ್ಯಾರಿ ಸಂಘಟನೆಯ ಸದಸ್ಯರು ಕೂಡ ಪಾಲ್ಗೊಂಡಿದ್ರು. ಇನ್ನು ಈ ಕಾರ್ಯಕ್ರಮವನ್ನು ಸದಸ್ಯರುಗಳ ಪೂರ್ಣ ಪರಿಶ್ರಮದಿಂದ ಎಲ್ಲ ಸದಸ್ಯರುಗಳು ಕೂಡ ಅರಮನೆ ಮೈದಾನದಲ್ಲಿ ನಡೆಸಬೇಕು ಅನ್ನುವಂತಹ ಜಿದ್ದಿಗೆ ಬಿದ್ದು ಈ ಕಾರ್ಯಕ್ರಮವನ್ನು ಅತ್ಯಂತ ಶಾಂತಿಯುತವಾಗಿ, ಅತ್ಯಂತ ಸಾಂಗವಾಗಿ UT ಖಾದರ್ ಅವರು ಕೂಡ ಪಾಲ್ಗೊಂಡಿದ್ರು ಆ ಕಾರ್ಯಕ್ರಮದಲ್ಲಿ. ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಷಣ ಮಾಡ್ತಾರೆ. ಬ್ಯಾರಿ ಸಮುದಾಯ ಸಾಕಷ್ಟು ವಿದೇಶದಲ್ಲಿರುತ್ತೆ. ಎಲ್ಲೇ ಇದ್ರೂ ಕೂಡ ಅವರ ಅಸ್ಮಿತೆಯನ್ನು ಬಿಟ್ಟು ಕೊಡೋದಿಲ್ಲ. ಯೂನಿಟಿ ಆಗಿರ್ತಾರೆ, ಒಗ್ಗಟ್ಟಾಗಿರ್ತಾರೆ ಅನ್ನೋ ತರಹದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅರಮನೆ ಮೈದಾನದಲ್ಲಿ ನಡೆದ ಬ್ಯಾರಿ ಕೂಟದಲ್ಲಿ ಸಿಎಂ ಮಾತು. ಬ್ಯಾರಿಗಳು ಯಾವುದೇ ದೇಶದಲ್ಲಿದ್ದರೂ ಕೂಡ ತಮ್ಮ ಅಸ್ಮಿತೆಯನ್ನು ಬಿಟ್ಟು ಕೊಡೋದಿಲ್ಲ. ನಿಮ್ಮ ಸಮುದಾಯ ಧ್ವನಿ ಆಗುವೆ ಅಂತ ಹೇಳಿ ಸಿಎಂ ಭರವಸೆ ಕೊಟ್ಟರು. ಕರ್ನಾಟಕದಲ್ಲಿ ಸುಮಾರು 30 ಲಕ್ಷ ಜನಸಂಖ್ಯೆ ಹೊಂದಿರುವ ಸಮುದಾಯ. 2007ರಲ್ಲಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯನ್ನು ಸ್ಥಾಪಿಸಲಾಯಿತು. ಒಟ್ಟಾರೆ ಬ್ಯಾರಿ ಭಾಷೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅತ್ಯಂತ ಸಾಂಘವಾಗಿ ಕಾರ್ಯಕ್ರಮ ನೆರವೇರಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.